ತಮ್ಮೆಲ್ಲರಿಗೂ ಗೊತ್ತಿರುತ್ತದೆ 7ನೇ ತಾರೀಕು ಮೇ ತಿಂಗಳು ಬಿಜಾಪುರ ಲೋಕಸಭಾ ಮತಕ್ಷೇತ್ರ ಮತಾಚರಣೆ ಕಾರ್ಯಕ್ರಮ ಆಗಿದೆ. ಈಗ ನಾವು ನಾಳೆ ಆದರೆ 4 ಜೂನ್ 2024ರಂದು ಮತ ಎಣಿಕೆ ಕಾರ್ಯಕ್ರಮವನ್ನು ಸೈನಿಕ್ ಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಒಟ್ಟಾರೆ ನಮ್ಮಲ್ಲಿ ಇರುವ 8 ಮತಕ್ಷೇತ್ರಗಳು ಪ್ಲಸ್ 1 ಅಂಚೆ ಮತಪತ್ರಗಳ ಒಂದು ವಿಚಾರಕ್ಕಾಗಿ ಒಟ್ಟಾರೆ 9 ಕೌಂಟಿಂಗ್ ಹಾಲ್ಗಳನ್ನು ನಾವು ಸಿದ್ಧಪಡಿಸಿಕೊಂಡಿದ್ದೀವಿ. ಈ ಕೌಂಟಿಂಗ್ ಹಾಲ್ಗಳಲ್ಲಿ ಮಾಡಬೇಕಾಗಿರುವ ಎಲ್ಲ ಪೂರ್ವ ಸಿದ್ಧತೆಗಳು ಈಗಾಗಲೇ ಆಗಿದೆ. ನಾಳೆ ಬೆಳಿಗ್ಗೆ 6 ಗಂಟೆ ಒಳಗಡೆ ಮತ ಎಣಿಕೆ ಸಿಬ್ಬಂದಿಗಳು ಮತ್ತು ಏಜೆಂಟ್ಗಳು ಪೊಲಿಟಿಕಲ್ ಪಾರ್ಟಿಯಿಂದ ಎಲ್ಲರೂ 6 ಗಂಟೆ ಒಳಗಡೆ ನಮ್ಮ ಕೌಂಟಿಂಗ್ ಸೆಂಟರ್ಗೆ ಬರಬೇಕಾಗುತ್ತೆ. ID ಕಾರ್ಡ್ ತರಿಸ್ಕೊಂಡು ಬರಬೇಕಾಗುತ್ತೆ. ಫೋನ್ ಯಾರಿಗೂ ಅಲೌಡ್ ಇಲ್ಲ. ಸೊ ನಾಳೆ 7 ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೀವಿ. 8 ಗಂಟೆಗೆ ನಾವು ಮತ ಎಣಿಕೆಯನ್ನು ಶುರು ಮಾಡ್ತೀವಿ. ಇದಕ್ಕೆ ಈಗಾಗಲೇ 2 ರೌಂಡ್ ಟ್ರೈನಿಂಗ್ ಎಲ್ಲರಿಗೂ ಕೊಟ್ಟಾಯಿತು ಮತ ಎಣಿಕೆ ಸಿಬ್ಬಂದಿಗಳಿಗೆ. ಮತ್ತು ಪ್ರತಿ ರೂಮ್ಗೆ ಒಂದು ARO ಮೇಲುಸ್ತುವಾರಿ ಇರ್ತಾರೆ. ಒಟ್ಟಾರೆ ನಾವು 6 ಉಸ್ತುವಾರಿ ಮಾಡ್ತೀವಿ. ಜನರಲ್ ಅಬ್ಸರ್ವರ್ ಕೂಡ ನಮಗೆ ಬಂದಿದ್ದಾರೆ. ಅವರು ಕೂಡ ಎಲ್ಲನೂ ವೀಕ್ಷಣೆ ಮಾಡಿದ್ದಾರೆ. ಪ್ರತಿಯೊಂದು EVM ಕೌಂಟಿಂಗ್ ಹಾಲ್ 14 ಟೇಬಲ್ ಇದೆ, 14 ಟೇಬಲ್ ಇದೆ. ಸೊ 14 ಟೇಬಲಲ್ಲಿ ಎಷ್ಟು ಮತಗಟ್ಟೆ ಇದೋ ಅದ್ರ ಮೇಲೆ ನಂಬರ್ ಆಫ್ ರೌಂಡ್ಸ್ ಹೋಗುತ್ತೆ. ನಮ್ಮಲ್ಲಿ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತಗಟ್ಟೆಗಳಿರೋದ್ರಿಂದ ಅಲ್ಲಿ ಮಾತ್ರ 22 ರೌಂಡು ಹೋಗುತ್ತೆ. ಕಡಿಮೆ ಮತಕ್ಷೇತ್ರ ಆದರೆ ನಂಬರ್ ಆಫ್ ರೌಂಡ್ಸ್ ಕಡಿಮೆ ಆಗುತ್ತೆ. ಅದೇ ರೀತಿ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ಕೇಂದ್ರದಲ್ಲಿ ಒಟ್ಟಾರೆ 12 ಟೇಬಲ್ ಇದೆ. ಅಲ್ಲಿ ನಮಗೆ ಈಗಾಗಲೇ ಅರೌಂಡ್ 7,000 ಅಂಚೆ ಮತಪತ್ರಗಳು ಸಿಗಿದೆ. ಸೊ ಪ್ರತಿಯೊಂದು ಟೇಬಲ್ಗೆ ಅರೌಂಡ್ 550 ಮತಪತ್ರಗಳನ್ನು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡುವ ಕಾರ್ಯಕ್ರಮ ಆಗುತ್ತೆ. ಪೊಲೀಸ್ ಬಂದೋಬಸ್ತು 3 ರೌಂಡ್ ಆಫ್ ಪೊಲೀಸ್ ಬಂದೋಬಸ್ತು ಈಗಾಗಲೇ ಇದೆ. ನಾಳೆನೂ ಮುಂದುವರಿಯುತ್ತೆ. ಸೊ ಮೇನ್ ಗೇಟಿಂದನೇ ತುಂಬ ಫ್ರಿಸ್ಕಿಂಗ್ ಮಾಡಿಬಿಡ್ತಾರೆ. ಫೋನ್ ಅಲೌಡ್ ಇಲ್ಲ. ಮತ್ತು ID ಕಾರ್ಡ್ ಕಡ್ಡಾಯ ತರಿಸ್ಕೊಂಡು ಬರಬೇಕು. ಮತ್ತು ಈ ಪ್ರತಿಯೊಂದು ಸದನ ಒಳಗಡೆ ಹೋಗೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಈವನ್ ಜನಪ್ರತಿನಿಧಿಗಳು ಬಂದರೂ ಕೂಡ ಅವರು ಕೂಡ ಅವಕಾಶ ಇಲ್ಲ. ಕ್ಯಾಂಡಿಡೇಟ್ ಅಥವಾ ಅವರ ಏಜೆಂಟ್ಗೂ ಮಾತ್ರ ಅವಕಾಶ ಇರುತ್ತದೆ. ಆದ್ದರಿಂದ ಎಲ್ಲರೂ ಸ್ವಲ್ಪ ನಮ್ಮೊಂದಿಗೆ ಸಹಕಾರ ಕೊಡಬೇಕು ನಾನು ಕೋರಿಕೊಳ್ಳುತ್ತೇನೆ. ಆದರೆ EVM ಮಾತ್ರ ಹೌದು. ಈಗ ನಾವು ನಾಳೆ ಬೆಳಿಗ್ಗೆ 8 ಗಂಟೆ ಬರೆ ಅಂಚೆ ಮತಪತ್ರಗಳು ರಿಸೀವ್ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ನಾಳೆ 8 ಗಂಟೆಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಎಷ್ಟು ವೋಟುಗಳು ನಮ್ಮ ಮತಕ್ಷೇತ್ರದಲ್ಲಿ ಪೋಲಿಂಗ್ ಆಗಿದೆ ಅಂತ ಹೇಳಿ. ಈಗ ಅದನ್ನು ಸಪ್ರೇಟ್ ಮಾಡ್ತೀರಾ ಸರ್? ಆದರೆ ಈಗಿರುವ ಲೆಕ್ಕ ಬರೀ EVMದು ಕೊಟ್ಟಿದ್ದಾರೆ. ನಾಳೆ ಫೈನಲ್ ನಾವು ರಿಪೋರ್ಟ್ ಕಳಿಸುವಾಗ ಅಂಚೆ ಮತಪತ್ರಗಳನ್ನು ಸೇರಿ ಕೊಡ್ತೀವಿ. ಫಸ್ಟ್ ಸ್ಟಾರ್ಟ್ ಆಗೋದಕ್ಕೆ ಅಂಚೆ ಮತ್ತೆ 8 ಗಂಟೆಗೆ ಅದೇ ಶುರು ಮಾಡ್ತೀವಿ. ಒಂದು 5 ನಿಮಿಷ ಬಿಟ್ಟು ಉಳಿದ ಎಲ್ಲ 8 ಸೆಂಟ್ರಲ್ಲಿ ಏಕಕಾಲಕ್ಕೆ ಶುರು ಮಾಡ್ತೀವಿ. ಅದು ಕೂಡ 8 ಗಂಟೆಗೆ ಶುರು ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.